ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್. ಈ ಬಡ ಹುಡುಗ ಆ ಒಂದು ಚಾನ್ಸ್ಗಾಗಿ ನಿದ್ದೆಗೆಟ್ಟಿದ್ದು ಅದೆಷ್ಟೋ ರಾತ್ರಿಗಳು, ಅವಕಾಶಕ್ಕಾಗಿ ಕಾಯ್ತಿದ್ದ ದಿನಗಳು ಅದೆಷ್ಟು. ಕೊನೆಗೂ ಅದೃಷ್ಟ ಈತನ ಕೈ ಬಿಡಲೇ ಇಲ್ಲ. ಸ್ಲಂನಲ್ಲಿ ಹುಟ್ಟಿ ಪಾನಿಪುರಿ ಮಾರಿ ಈಗ ಟೀಮ್ ಇಂಡಿಯಾದ ಸ್ಟಾರ್ ವೇಗಿಯಾಗಿ ಬೆಳೆದ ಮೊಹಮ್ಮದ್ ಸಿರಾಜ್ ಲೈಫ್ ಸ್ಟೋರಿ ಪ್ರತಿಯೊಬ್ಬ ಕ್ರೀಡಾಪಟುಗೂ ಕೂಡ ಸ್ಫೂರ್ತಿ. ಕಡು ಬಡತನದಲ್ಲಿ ಹುಟ್ಟಿ ಸೂಪರ್ ಸ್ಟಾರ್ ಆಗಿದ್ದಾರೆ ಸಿರಾಜ್ ಭಾಯ್. ಅಂದು ಮನೆ ಮನೆಗೂ ಹಾಲು ಹಾಕ್ತಾ ಇದ್ದ ಸಿರಾಜ್ ಇವತ್ತು ಭಾರತೀಯರ ಮನದಲ್ಲಿ ಸೂಪರ್ ಸ್ಟಾರ್ ಕ್ರಿಕೆಟರ್ ಆಗಿ ಫೇಮಸ್ ಆಗಿದ್ದಾರೆ. ಅಷ್ಟಕ್ಕೂ ಈಗ ಸಿರಾಜ್ ಚರ್ಚೆಯಲ್ಲಿರೋದು ಕೋಟಿ ಕಾರು ಖರೀದಿ ಮಾಡಿದ ವಿಚಾರಕ್ಕೆ. ಹಿಂದೆ ಆಟೋದಲ್ಲಿ ಓಡಾಡ್ತಾ ಇದ್ದ ಸಿರಾಜ್ ಈಗ ಐಷಾರಾಮಿ ಕಾರುಗಳ ಒಡೆಯ. ಇದೆಲ್ಲ ಸಿಕ್ಕಿದ್ದು ಒಲಿದಿದ್ದು ಸಿರಾಜ್ ಶ್ರಮಕ್ಕೆ. ಸಿರಾಜ್ ಬಾಲ್ಯ ಹೇಗಿತ್ತು? ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗಲು ಸಿರಾಜ್ ಮಾಡಿರೋ ಪ್ರಯತ್ನ ಏನು? ಸಿರಾಜ್ ಮನೆಯಲ್ಲಿ ಈಗ ಇರೋ ಕಾರುಗಳು ಯಾವುವು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಜಗತ್ತಿನಲ್ಲಿ ಹಲವು ಸ್ಫೂರ್ತಿದಾಯಕ ಕಥೆಗಳಿವೆ. ಅದರಲ್ಲಿ ಮೊಹಮ್ಮದ್ ಸಿರಾಜ್ ಅವರದ್ದು ಫುಲ್ ಡಿಫ್ರೆಂಟ್ ಸ್ಟೋರಿ. ಹೈದರಾಬಾದ್ನ ಹಳೆಯ ನಗರದಲ್ಲಿ ಸಾಧಾರಣ ಕುಟುಂಬದಲ್ಲಿ ಜನಿಸಿದ್ರು ಸಿರಾಜ್. ಅಂದರೆ ಸ್ಲಂನಲ್ಲೇ ವಾಸವಾಗಿದ್ರು. ತಂದೆ ಮೊಹಮ್ಮದ್ ಗೌಸ್ ಆಟೋ ಚಾಲಕರಾಗಿದ್ರು. ತಾಯಿ ಶಬಾನಾ ಬೇಗಂ ಕೂಡ ಮಗನಿಗಾಗಿ ಹಗಲಿರುಳು ದುಡಿತಾ ಇದ್ರು. ಬಾಲಕ ಸಿರಾಜ್ಗೆ ಕ್ರಿಕೆಟ್ ಅಂದರೆ ಪ್ರಾಣ. ಆದರೆ ಕ್ರಿಕೆಟ್ ಆಡೋಕೆ, ಬಾಲ್ ಕೇಳೋಕೆ ಅಪ್ಪನಲ್ಲಿ ದುಡ್ಡಿಲ್ಲ. ಅಪ್ಪನ ಸಂಪಾದನೆಯಲ್ಲಿ ಸಂಸಾರ ನಡೆಸೋದೇ ಕಷ್ಟ ಆಗಿತ್ತು. ಆದರೂ ಕ್ರಿಕೆಟರ್ ಆಗೋ ಕನಸನ್ನ ಮಾತ್ರ ಸಿರಾಜ್ ಬಿಟ್ಟಿರಲಿಲ್ಲ. ಮನೆ ಮನೆಗೆ ಹಾಲು ಹಾಕೋಕೆ ಶುರು ಮಾಡಿದ್ರು. ನಂತರ ತಾನೇ ಆಟೋ ಓಡಿಸ್ತಾ ಇದ್ದ. ಬಾಡಿಗೆಯಲ್ಲಿ ಸಿಕ್ಕ ಒಂದಷ್ಟು ಹಣ ಕೂಡಿಟ್ಟು ಅಮ್ಮನಿಗೆ ಕೊಡ್ತಿದ್ರು. ಕಿಕ್ಕರ್ ಇಲ್ಲದ ಬೈಕ್ನಲ್ಲೇ ಸ್ಟೇಡಿಯಂಗೆ ಹೋಗಿ ಅಭ್ಯಾಸ ನಡೆಸಿದ್ದ ಸಿರಾಜ್ ಇತರೆ ಆಟಗಾರರು ಮನೆಗೆ ಹೋದ್ಮೇಲೆ ಬೈಕ್ ತಳ್ಳಿ ಸ್ಟಾರ್ಟ್ ಮಾಡಿ ಮನೆಗೆ ವಾಪಸ್ ಬರ್ತಿದ್ರು. ಯಾಕಂದ್ರೆ ಸ್ವಾಭಿಮಾನಿ ಸಿರಾಜ್ ಯಾರ ಬಳಿ ಕೂಡ ತನ್ನ ಕಷ್ಟ ಹೇಳಿಕೊಳ್ಳೋಕೆ ಇಷ್ಟಪಡ್ತಾ ಇರಲಿಲ್ಲ. ಕ್ರಿಕೆಟರ್ ಆಗಬೇಕು ಅನ್ನೋ ನಂಬಿಕೆ ಜೊತೆಗೆ ಕಠಿಣ ಪರಿಶ್ರಮ ಸಿರಾಜ್ ಕೈ ಹಿಡಿದಿತ್ತು. ಮತ್ತೊಂದು ಕಡೆ ಸಿರಾಜ್ಗೆ ಕ್ರಿಕೆಟ್ ಮೇಲೆ ಹುಚ್ಚು. ಟೆನ್ನಿಸ್ ಬಾಲ್ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ಸಿರಾಜ್ಗೆ ಹೈದರಾಬಾದ್ನ ಗಲ್ಲಿಗಳೇ ಮೊದಲ ಕ್ರಿಕೆಟ್ ಮೈದಾನಗಳು. ಸಿರಾಜ್ ಹಾಕುವ ಬೆಂಕಿ ಬಿರುಗಾಳಿ ಅಂತ ಬೌಲಿಂಗ್ ಸ್ಟೈಲ್ ನೋಡಿ ಮೊದಲು ಗುರುತಿಸಿದ್ದೇ ಸ್ಥಳೀಯ ಕೋಚ್ಗಳು. ಇವರ ಬೆಂಬಲದೊಂದಿಗೆ ಮೊಹಮ್ಮದ್ ಸಿರಾಜ್ ಹೈದರಾಬಾದ್ನ ಸ್ಥಳೀಯ ಕ್ರಿಕೆಟ್ ಕ್ಲಬ್ಗಳಿಗೆ ಎಂಟ್ರಿ ಪಡೆದರು. ಇವರ ಆಟ ನಗರ ಕ್ರಿಕೆಟ್ ವಲಯಗಳಲ್ಲಿ ಸದ್ದು ಮಾಡಲಾರಂಭಿಸಿದ್ವು. ನಂತರ ಸಿರಾಜ್ ಜೀವನ ಬದಲು ಮಾಡಿದ್ದೇ IPL. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಧೂಳೆಬ್ಬಿಸ್ತಾ ಇದ್ದ ಸಿರಾಜ್ 2017ರಲ್ಲಿ IPLಗೆ ಪ್ರವೇಶ ಮಾಡಿದ್ರು. 20 ಲಕ್ಷ ಮೂಲ ಬೆಲೆ ಹೊಂದಿದ್ದ ಸಿರಾಜ್ಗೆ ಇಷ್ಟು ಹಣಕ್ಕೇನೆ ಅದೃಷ್ಟ ಅಂದುಕೊಂಡಿದ್ರು. ಆದರೆ ಅದೃಷ್ಟವೋ ಏನೋ, ಸಿರಾಜ್ಗೆ ಹೊಡೆದಿದ್ದು ಜಾಕ್ಪಾಟ್. ಬರೋಬ್ಬರಿ 2.7 ಕೋಟಿ ರೂಪಾಯಿಗೆ ಸನ್ ರೈಸರ್ಸ್ ಹೈದರಾಬಾದ್ ಇವರನ್ನ ಖರೀದಿ ಮಾಡಿತ್ತು. ಇದು ಸಿರಾಜ್ ಹಣೆ ಬರಹವನ್ನೇ ಬದಲಿಸಿದ ಕ್ಷಣ. ಏಕ್ದಮ್ ಕೋಟ್ಯಾಧೀಶನಾಗಿ ಬಿಟ್ಟಿದ್ರು ಸಿರಾಜ್. 2017ರ ಆವೃತ್ತಿಯ ಬಳಿಕ ಸಿರಾಜ್ರನ್ನ ಹೈದರಾಬಾದ್ ಕೈಬಿಟ್ಟಿತ್ತು. 2018ರಲ್ಲಿ ಸಿರಾಜ್ರನ್ನ 2.6 ಕೋಟಿಗೆ RCB ಖರೀದಿ ಮಾಡಿತ್ತು. ಅಂದಿನಿಂದ RCB ಪರವೇ ಆಡ್ತಿದ್ದಾರೆ ಸಿರಾಜ್. RCB ಪರ ನೀಡಿದ ಅದ್ಭುತ ಪ್ರದರ್ಶನದಿಂದ ಟೀಮ್ ಇಂಡಿಯಾಗೂ ಕೂಡ ಪ್ರವೇಶ ಮಾಡಿದ್ರು. ಆದರೆ ಇದಕ್ಕೆಲ್ಲ ಕಾರಣವಾಗಿದ್ದು ವಿರಾಟ್ ಕೊಹ್ಲಿ ಬೆಂಬಲದಿಂದ ಅನ್ನೋದನ್ನ ಮರೆಯೋಕ್ಕಾಗಲ್ಲ. ಟೀಕೆಗೆ ಒಳಗಾದ್ರೂ ಕೂಡ ಕೊಹ್ಲಿ ಸಿರಾಜ್ ಮೇಲೆ ನಂಬಿಕೆ ಇಟ್ಟಿದ್ರು. ಕೊಹ್ಲಿ ನಂಬಿಕೆ ಉಳಿಸಿಕೊಂಡ ಸಿರಾಜ್ ಇಂದು ಭಾರತೀಯ ತಂಡದ ಪ್ರಮುಖ ಬೌಲರ್. RCB ಪರ ವರ್ಷಕ್ಕೆ 7 ಕೋಟಿ ರೂಪಾಯಿ, BCCI ಗುತ್ತಿಗೆ ಪಟ್ಟಿಯಲ್ಲಿ B ಗ್ರೇಡ್ನಲ್ಲಿದ್ದು ವಾರ್ಷಿಕ 3 ಕೋಟಿ ರೂಪಾಯಿ ಪಡೆದಿದ್ದಾರೆ. ಪಂದ್ಯದ ಶುಲ್ಕ ಅಂದರೆ ಒಂದು ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ, ಏಕದಿನ ಪಂದ್ಯಕ್ಕೆ 6 ಲಕ್ಷ, T20 ಪಂದ್ಯಕ್ಕೆ 3 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಇದರೊಂದಿಗೆ ಜಾಹೀರಾತಿನಲ್ಲೂ ಕೂಡ ಆದಾಯ ಗಳಿಸಿದ್ದಾರೆ. ಅಂದು ಏನೂ ಇಲ್ಲದ ಆಟೋ ಚಾಲಕನ ಮಗನ ಆಸ್ತಿ ಇಂದು 47 ಕೋಟಿ ರೂಪಾಯಿಗೂ ಹೆಚ್ಚು ಮೀರಿದೆ. ಮೊದಲು ತಿಂಗಳ ಮನೆ ಬಾಡಿಗೆ ಕಟ್ಟೋಕೆ ಕೂಡ ಕಷ್ಟವಾಗ್ತಾ ಇತ್ತು. ಅಂತಹ ಕಷ್ಟದ ದಿನಗಳನ್ನು ಎದುರಿಸಿದ್ರು ಸಿರಾಜ್. ಒಂದು ಟೈಮ್ನಲ್ಲಿ ಆಟೋ ಓಡಿಸ್ತಿದ್ದ ಸಿರಾಜ್ ಈಗ ಹೈದರಾಬಾದ್ನ ಶ್ರೀಮಂತ ಪ್ರದೇಶ ಎನಿಸಿರೋ ಜೂಬ್ಲಿ ಹಿಲ್ಸ್ನಲ್ಲಿ ಐಷಾರಾಮಿ ಬಂಗಲೆಯೊಂದನ್ನು ಖರೀದಿ ಮಾಡಿದ್ದಾರೆ. ವೃತ್ತಿ ಬದುಕಿನ ಆರಂಭಿಕ ದಿನಗಳಲ್ಲಿ ಸಿರಾಜ್ ಖರೀದಿಸಿದ್ದ ಕಾರು ಸೆಕೆಂಡ್ ಹ್ಯಾಂಡ್ ಟೊಯೋಟಾ ಕೊರೋಲಾ ಆಗಿತ್ತು. ಕ್ರಿಕೆಟ್ನಲ್ಲಿ ಉತ್ತುಂಗಕ್ಕೇರ್ತಾ ಇದ್ದಂತೆ ಮೊಹಮ್ಮದ್ ಸಿರಾಜ್ ಹಲವು ದುಬಾರಿ ಕಾರುಗಳನ್ನು ಕೂಡ ಖರೀದಿ ಮಾಡಿದ್ದಾರೆ. 40 ಲಕ್ಷದ ಟೊಯೋಟಾ ಫಾರ್ಚುನರ್, 75 ಲಕ್ಷದ BMW 5 ಸೀರೀಸ್, 1.86 ಕೋಟಿಯ ಮರ್ಸಿಡಿನ್ ಬೆಂಜ್ ಕಾರನ್ನು ಖರೀದಿ ಮಾಡಿದ್ದಾರೆ ಸಿರಾಜ್. ಇದೀಗ 2.8 ಕೋಟಿ ರೂಪಾಯಿ ಮೌಲ್ಯದ ರೇಂಜ್ ರೋವರ್ ದುಬಾರಿ ಕಾರನ್ನು ಖರೀದಿ ಮಾಡಿದ್ದಾರೆ. ಸಿರಾಜ್ ಟೀಮ್ ಇಂಡಿಯಾದಲ್ಲಿ ದೊಡ್ಡ ಕ್ರಿಕೆಟರ್ ಆಗಬೇಕು ಅನ್ನೋದು ತಂದೆಯ ಆಸೆಯಾಗಿತ್ತು. ಅಪ್ಪನ ಕನಸನ್ನು ಈಡೇರಿಸಿದ್ದು ಅಲ್ಲದೆ ಕಷ್ಟದಲ್ಲಿದ್ದ ಹೆತ್ತವರಿಗೆ ಕ್ರಿಕೆಟ್ ಆಟದ ಮೂಲಕವೇ ಒಂದೊಳ್ಳೆ ಜೀವನ ರೂಪಿಸಿಕೊಟ್ಟಿದ್ದಾರೆ ಸಿರಾಜ್. 2020ರಲ್ಲಿ ಸಿರಾಜ್ ಅವರ ತಂದೆ ತೀರಿಕೊಂಡಿದ್ರು. ಅಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಗಾಗಿ ಭಾರತ ತಂಡದ ಪರ ಆಡ್ತಾ ಇದ್ರು ಸಿರಾಜ್. ತನ್ನ ತಂದೆ ತೀರಿಕೊಂಡ್ರೂ ಕೂಡ ಭಾರತಕ್ಕೆ ವಾಪಸ್ಸಾಗದೆ ಪಂದ್ಯವನ್ನಾಡಿದ್ರು. ನನಗೆ ತಂದೆಯ ಆಸೆಯನ್ನು ನೆರವೇರಿಸುವುದೇ ಮುಖ್ಯ ಎಂದು ಹೇಳಿದರು. ಇದು ಸಿರಾಜ್ ಅವರ ದೇಶ ಪ್ರೇಮವನ್ನು ಎತ್ತಿ ತೋರಿಸಿತ್ತು. ಜೊತೆಗೆ ಸಿರಾಜ್ ಕ್ರೀಡಾ ಸ್ಫೂರ್ತಿಗೆ ಕ್ರಿಕೆಟ್ ದಿಗ್ಗಜರು ಕೂಡ ಭೇಷ್ ಎಂದು ಬೆನ್ನು ತಟ್ಟಿದ್ರು. ಇದೀಗ ಲಂಕಾ ಪ್ರವಾಸ ಮುಗಿಸಿ ತಾಯ್ನಾಡಿಗೆ ಹಿಂದಿರುಗಿರುವ ಮೊಹಮ್ಮದ್ ಸಿರಾಜ್ 2.8 ಕೋಟಿ ರೂಪಾಯಿ ಬೆಲೆಯ ಐಷಾರಾಮಿ ರೇಂಜ್ ರೋವರ್ ಕಾರನ್ನು ಖರೀದಿ ಮಾಡಿದ್ದಾರೆ.
ಕಪ್ಪು ಬಣ್ಣದ ಕಾರ್ ಖರೀದಿಸಿರುವ ಸಿರಾಜ್ ಈ ಸಂತಸವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಹಂಚಿಕೊಂಡಿದ್ದಾರೆ. ಕನಸುಗಳಿಗೆ ಮಿತಿಯೇ ಇಲ್ಲ. ಯಾಕಂದ್ರೆ ಆ ಕನಸುಗಳು ನಮ್ಮನ್ನ ಮತ್ತಷ್ಟು ಸಾಧಿಸುವಂತೆ, ಮತ್ತಷ್ಟು ಸಂಪಾದನೆ ಮಾಡುವಂತೆ ಪ್ರೇರೇಪಿಸುತ್ತವೆ. ನಿರಂತರ ಪ್ರಯತ್ನ ನಡೆಸಿದ್ರೆ ಮಾತ್ರ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯೋಕೆ ಸಾಧ್ಯ. ಆ ದೇವರ ಆಶೀರ್ವಾದದಿಂದ ಕನಸಿನ ಲ್ಯಾಂಡ್ ರೋವರ್ ಕಾರನ್ನು ಖರೀದಿಸಲು ಸಾಧ್ಯವಾಗಿದೆ. ಇದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಬಯಸಿದ್ದನ್ನು ಖಂಡಿತ ಸಾಧಿಸಬಹುದು ಎಂದು ಸಿರಾಜ್ ಬರೆದುಕೊಂಡಿದ್ದಾರೆ. ಹೌದು, ಸಿರಾಜ್ ಅವರ ಈ ಕಾರು ಖರೀದಿ ಹಿಂದೆ ಅಷ್ಟೇ ಪರಿಶ್ರಮವಿದೆ, ಅಷ್ಟೇ ಕಷ್ಟದ ಬದುಕಿದೆ. ಸಿರಾಜ್ ಅವರ ಈ ಲೈಫ್ ಸ್ಟೋರಿ ಅದೆಷ್ಟೋ ಯುವಕರಿಗೂ ಕೂಡ ಸ್ಫೂರ್ತಿ. ನಮಸ್ಕಾರ.